ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ನಿಂಬೆ ಚಹಾ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ? ಆಪ್ಷನ್ ಎ, ಬೊಜ್ಜು ಕರಗುತ್ತದೆ. ಆಪ್ಷನ್ ಬಿ, ಕಲ್ಮಶ ಹೊರಹಾಕುತ್ತದೆ. ಆಪ್ಷನ್ ಸಿ, ಬ್ಯಾಕ್ಟೀರಿಯಾ ವಿರೋಧಿ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ನಿಂಬೆಹಣ್ಣುಗಳು ಹೃದಯದ ಆರೋಗ್ಯ, ತೂಕ ನಿಯಂತ್ರಣ ಮತ್ತು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಸಹ ಬೆಂಬಲಿಸುತ್ತದೆ. ಇದು ಮೂಳೆಗಳನ್ನು ಬಲಪಡಿಸಲು ಕೆಲಸ ಮಾಡುತ್ತದೆ. ಯಕೃತ್ತಿನಲ್ಲಿ ಸಂಗ್ರಹವಾದ ಎಲ್ಲ ಕಲ್ಮಶಗಳನ್ನು ತೊಡೆದುಹಾಕುವ ಮೂಲಕ ಯಕೃತ್ತನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತದೆ. ಶೀತ ಮತ್ತು ಕೆಮ್ಮಿನಿಂದ ಬಳಲುತ್ತಿರುವ ಜನರಿಗೆ ನಿಂಬೆ ಚಹಾ ತುಂಬ ಆರೋಗ್ಯಕರವೆಂದು ಪರಿಗಣಿಸಲಾಗಿದೆ. ನಿಂಬೆ ಚಹಾವು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ವೈರಲ್ ವಿರೋಧಿ ಗುಣಗಳನ್ನು ಹೊಂದಿದ್ದು, ಅದು ನಿಮ್ಮನ್ನು ಸೋಂಕುಗಳಿಂದ ಸುರಕ್ಷಿತವಾಗಿರಿಸುತ್ತದೆ ಮತ್ತು ಇದರಿಂದ ನೀವು ಶೀತ ಮತ್ತು ಕೆಮ್ಮಿನಿಂದ ಪರಿಹಾರ ಕಂಡುಕೊಳ್ಳಬಹುದು. ತೂಕ ಹೆಚ್ಚಾಗುತ್ತಿರುವ ಜನರಿಗೆ ನಿಂಬೆ ಚಹಾ ಪ್ರಯೋಜನಕಾರಿಯಾಗಿದೆ. ನಿಂಬೆ ಹಣ್ಣಿನಲ್ಲಿರುವ ಗುಣಗಳು ನಿಮ್ಮ ಕೊಬ್ಬು ಮತ್ತು ತೂಕವನ್ನು ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿಯಾಗಿದೆ. 9 ಬಣ್ಣಗಳನ್ನು ಹೊಂದಿರುವ ಏಕೈಕ ಪಕ್ಷಿ ಯಾವುದು? ಆಪ್ಷನ್ ಎ, ನವರಂಗ ಪಕ್ಷಿ. ಆಪ್ಷನ್ ಬಿ, ಕೋಗಿಲೆ. ಆಪ್ಷನ್ ಸಿ, ನವಿಲು. ಆಪ್ಷನ್ ಡಿ, ಗುಬ್ಬಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಎ, ನವರಂಗ ಪಕ್ಷಿ. ಕಲ್ಲಂಗಡಿ ಜ್ಯೂಸ್ನ ಸೇವನೆಯಿಂದ ನಮ್ಮ ದೇಹಕ್ಕೆ ಏನು ಲಾಭ? ಆಪ್ಷನ್ ಎ, ಸೋಂಕಿನಿಂದ ರಕ್ಷಣೆ. ಆಪ್ಷನ್ ಬಿ, ಕೊಲೆಸ್ಟ್ರಾಲ್ ಕಡಿಮೆ. ಆಪ್ಷನ್ ಸಿ, ಲೋ BP. ಆಪ್ಷನ್ ಡಿ, ಚರ್ಮದ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಎ, ಸೋಂಕಿನಿಂದ ರಕ್ಷಣೆ. ಆಪ್ಷನ್ ಬಿ, ಕೊಲೆಸ್ಟ್ರಾಲ್ ಕಡಿಮೆ ಮತ್ತು ಆಪ್ಷನ್ ಡಿ, ಚರ್ಮದ ಆರೋಗ್ಯ. ಕಲ್ಲಂಗಡಿ ಹಣ್ಣಿನ ರಸದ ಸೇವನೆಯಿಂದ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚುವ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಆರೋಗ್ಯ ವೃದ್ಧಿಸುತ್ತದೆ. ಜೊತೆಗೆ ಒತ್ತಡ ಕಡಿಮೆಯಾಗುವ ಮೂಲಕ ಹೃದಯದ ಕ್ಷಮತೆಯೂ ಹೆಚ್ಚುತ್ತದೆ. ಬೇಸಿಗೆಯಲ್ಲಿ ಹಲವು ಸೋಂಕುಗಳು ದೇಹವನ್ನು ಕಾಡುತ್ತವೆ. ಬೆವರುಸಾಲೆ, ಉರಿ, ಚರ್ಮದ ತುರಿಕೆ, ಕೆಂಪಾಗುವುದು, ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವುದು ಮೊದಲಾದವುಗಳಿಂದ ರಕ್ಷಣೆ ಪಡೆಯಲು ಪ್ರತಿದಿನ ಕಲ್ಲಂಗಡಿ ಹಣ್ಣಿನ ರಸದ ಸೇವನೆ ಅಗತ್ಯವಾಗಿದೆ. ಯಾವ ದೇಶ ಎಂದಿಗೂ ಬೇರೆ ದೇಶದ ಮೇಲೆ ಆಕ್ರಮಣ ಮಾಡಲಿಲ್ಲ? ಆಪ್ಷನ್ ಎ, ಭಾರತ. ಆಪ್ಷನ್ ಬಿ, ಇರಾನ್. ಆಪ್ಷನ್ ಸಿ, ಜಪಾನ್. ಆಪ್ಷನ್ ಡಿ, ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ. ಉಸಿರಾಟದ ಕ್ರಿಯೆ ನಡೆಸುವ ಅಂಗ ಯಾವುದು? ಆಪ್ಷನ್ ಎ, ಹೃದಯ. ಆಪ್ಷನ್ ಬಿ, ಲಿವರ್. ಆಪ್ಷನ್ ಸಿ, ಶ್ವಾಸಕೋಶ. ಆಪ್ಷನ್ ಡಿ, ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಸಿ, ಶ್ವಾಸಕೋಶ. ಲವಂಗವನ್ನು ತುಪ್ಪದಲ್ಲಿ ಹುರಿದು ತಿನ್ನುವುದರಿಂದ ನಮ್ಮ ದೇಹದ ಯಾವ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ ಎ, ಜೀರ್ಣಶಕ್ತಿ ಹೆಚ್ಚುತ್ತದೆ. ಆಪ್ಷನ್ ಬಿ, ಮಿದುಳು ಆರೋಗ್ಯ. ಆಪ್ಷನ್ ಸಿ, ಚರ್ಮದ ಆರೋಗ್ಯ. ಆಪ್ಷನ್ ಡಿ, ಮಲಬದ್ಧತೆ ನಿವಾರಣೆ. ಉತ್ತರ ಆಪ್ಷನ್ ಎ, ಜೀರ್ಣಶಕ್ತಿ ಹೆಚ್ಚು. ಆಪ್ಷನ್ ಬಿ, ಮೆದುಳು ಆರೋಗ್ಯ ಮತ್ತು ಆಪ್ಷನ್ ಸಿ, ಚರ್ಮದ ಆರೋಗ್ಯ. ಸಸ್ಯಾಹಾರಿಗಳಲ್ಲಿ ವಿಟಮಿನ್ ಡಿ ಯ ಕೊರತೆಯಾದರೆ ಯಾವ ಆಹಾರವನ್ನು ಸೇವಿಸಬೇಕು? ಆಪ್ಷನ್ ಎ, ಪನೀರ್. ಆಪ್ಷನ್ ಬಿ, ಹುರುಳಿಕಾಳು. ಆಪ್ಷನ್ ಸಿ, ಅಣಬೆ. ಆಪ್ಷನ್ ಡಿ, ಮೊಸರು. ಸರಿಯಾದ ಉತ್ತರ ಆಪ್ಷನ್ ಸಿ, ಅಣಬೆ. ಯಾವ ನಗರವನ್ನು ಗಾರ್ಡನ್ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ, ಬೆಂಗಳೂರು. ಆಪ್ಷನ್ ಬಿ, ಹೈದರಾಬಾದ್. ಆಪ್ಷನ್ ಸಿ, ಮುಂಬೈ. ಆಪ್ಷನ್ ಡಿ, ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ, ಬೆಂಗಳೂರು. ಯಾವ ದೇಶದಲ್ಲಿ ಉಪ್ಪು ಹೆಚ್ಚಾಗಿ ತಯಾರಿಸುತ್ತಾರೆ? ಆಪ್ಷನ್ ಎ, ಇಟಲಿ. ಆಪ್ಷನ್ ಬಿ, ಬ್ರೆಜಿಲ್. ಆಪ್ಷನ್ ಸಿ, ಚೀನಾ. ಆಪ್ಷನ್ ಡಿ, ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಚೀನಾ.
ಯಾವ ಜೀವಿ 360 ಡಿಗ್ರಿ ಕೋನದವರೆಗೆ ಕಣ್ಣುಗಳನ್ನು ಹೊಂದಿರುತ್ತದೆ? ಆಪ್ಷನ್ ಎ ಕಪ್ಪೆ, ಆಪ್ಷನ್ ಬಿ ಗೋಸುಂಬೆ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋಸುಂಬೆ. ಯಾವುದನ್ನು ದಾನ ಮಾಡುವುದರಿಂದ ದರಿದ್ರ ನಾಶವಾಗುತ್ತದೆ? ಆಪ್ಷನ್ ಎ ಅನ್ನದಾನ, ಆಪ್ಷನ್ ಬಿ ವಸ್ತ್ರದಾನ, ಆಪ್ಷನ್ ಸಿ ತುಪ್ಪದಾನ, ಆಪ್ಷನ್ ಡಿ ಅಕ್ಕಿದಾನ. ಸರಿಯಾದ ಉತ್ತರ ಆಪ್ಷನ್ ಎ ಅನ್ನದಾನ. ಸಿಹಿ ನೀರು ಅಥವಾ ನದಿಯ ನೀರಿನ ಮೂಲಕ ಮನುಷ್ಯನ ಮೆದುಳನ್ನು ತಿನ್ನುವ ಜೀವಿ ಯಾವುದು? ಆಪ್ಷನ್ ಎ ಅಮೀಬಾ, ಆಪ್ಷನ್ ಬಿ ಈಸ್ಟ್, ಆಪ್ಷನ್ ಸಿ ಪ್ಯಾರಾಮೀಶಿಯಂ, ಆಪ್ಷನ್ ಡಿ ಬ್ಯಾಕ್ಟೀರಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಅಮೀಬಾ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.